ಹಾಯ್ ಹಲೋ ನಮಸ್ತೆ, ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನಾನು ಇವತ್ತು ಒಂದು ವಿಶೇಷವಾದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಕೆಲವು ಕಾಲಾವಧಿಗಳು ಇರಬಹುದು ಅಥವಾ ಒಂದು ಟೈಮ್ ಲೈನ್ ಥರ ಒಂದು ಲಿಸ್ಟ್ನ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಆಗುವಂತಹ ಇಸ್ವಿಗಳು ಇಲ್ಲೇ ಬರ್ತಾ ಹೋಗ್ತವೆ. ಮತ್ತು ಏನು ಇಂಥ ಕ್ವಶನ್ಸ್ಗಳು ನಾವೆಲ್ಲಿ ಕಾಣ್ತೀವಿ ಅಂದರೆ KSET ಎಕ್ಸಾಮಲ್ಲಿ ನೋಡ್ತೀವಿ, ನೆಟ್ ಎಕ್ಸಾಮಲ್ಲಿ, ಮತ್ತು ಕೇಂದ್ರ ಸರ್ಕಾರ ನಡೆಸುವಂತಹ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದೇ ರೀತಿ ರಾಜ್ಯ ಸರ್ಕಾರ ನಡೆಸುವಂತಹ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಏನು ಒಂದು ಸೈಡ್ ಇಸ್ವಿಗಳನ್ನು ಬಂದು ಬರೆದಿರ್ತಾರೆ, ಒಂದು ಸೈಡ್ ಆ ಇಸ್ವಿಯಲ್ಲಿ ಏನಾಗಿದೆ ಅಂತ ನೋಡಿ ಮ್ಯಾಚ್ ದ ಫಾಲೋವಿಂಗ್ ಮಾಡಿರಿ ಅಂತ ಬರೆದಿರ್ತಾರೆ. ಅಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ನಿಮ್ಮ ಮುಂದೆ ಈ ವಿಡಿಯೋನ ತರ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ರಿ, 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ನಂತರ 1955 ಜುಲೈ 1ರಂದು ಇಂಪೀರಿಯಲ್ ಬ್ಯಾಂಕನ್ನು ಹೆಸರು ಬದಲಾಯಿಸಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾಮಕರಣ ಮಾಡ್ತೀವಿ. ಭಾರತದಲ್ಲಿ ಪ್ರಸ್ತುತವಾಗಿ ಚಾಲನೆಯಲ್ಲಿರುವ ಅಥವಾ ಅಸ್ತಿತ್ವದಲ್ಲಿರುವ ಸರ್ಕಾರದ ಅತಿ ದೊಡ್ಡ ಬ್ಯಾಂಕ್ ಯಾವುದಂದರೆ SBI. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ATMಗಳನ್ನು ಇನ್ಸ್ಟಾಲ್ ಮಾಡಿದಂತಹ ಬ್ಯಾಂಕ್ ಯಾವುದಂದರೆ SBI. ಒಂದು ಭಾರತದ ಬ್ಯಾಂಕ್ ಜಗತ್ತಿನ ಅನೇಕ ದೇಶಗಳಲ್ಲಿ ಅತಿ ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿದಂತಹ ಬ್ಯಾಂಕ್ ಯಾವುದಂದರೆ SBI ಬ್ಯಾಂಕ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ದ ನೆಕ್ಸ್ಟ್, SBI ಸ್ಥಾಪನೆ ಆದದ್ದು 1955 ಜುಲೈ 1. ಆದರೆ SBI ರಾಷ್ಟ್ರೀಕರಣ ಅಥವಾ ನ್ಯಾಷನಲೈಸ್ ಆಗಿದ್ದು ಅಥವಾ ಸರ್ಕಾರ ತನ್ನ ಅಧೀನಕ್ಕೆ ಪಡೆದುಕೊಂಡಿದ್ದು 1956 ಜುಲೈ 2ರಂದು. ತುಂಬ ಇಂಪಾರ್ಟೆಂಟ್, ಅದಕ್ಕೆ ಪ್ರತಿಶತ ಹೇಳ್ತೀನಿ, ಇವು ಕನ್ಫ್ಯೂಷನ್ ಕ್ವಶನ್ ಅಂತ. ಬಟ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ನೋಟ್ಸ್ ಮಾಡ್ಕೊತ ಹೋಗ್ರಿ ಅಥವಾ ನಮ್ಮ ಈ ವಿಡಿಯೋವನ್ನು ರಿಪೀಟ್ ನೋಡ್ತಾ ಹೋಗ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ನೋಡ್ರಿ. ಓಕೆ, ಸ್ವಲ್ಪ ಏನು ಪ್ರಾಬ್ಲಮ್ ಬೇಡ, ಏನು ಸೀರಿಯಲ್ ಪ್ರಕಾರ ಇಲ್ಲದೆ ಇರ್ಬೋದು, ಆದರೆ ಡೇಟ್ ಅಂತೂ ಕರೆಕ್ಟ್ ಇದೆ, ನೀವು ನೋಡ್ಕೊತ ಹೋಗ್ರಿ. 2013 ನವೆಂಬರ್ 19ರಂದು ಭಾರತದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತೀವಿ. ಯಾವ ಬ್ಯಾಂಕ್? ಭಾರತೀಯ ಮಹಿಳಾ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 2013 ನವೆಂಬರ್ 19. ದ ನೆಕ್ಸ್ಟ್, 2015 ಏಪ್ರಿಲ್ 8ರಂದು ಮುದ್ರಾ ಬ್ಯಾಂಕ್ನ ಸ್ಥಾಪನೆ ಮಾಡ್ತೀವಿ. ಓಕೆ, ಮುದ್ರಾ ಬ್ಯಾಂಕ್ ಫುಲ್ ಫಾರ್ಮ್ ಏನಂದರೆ, ಫುಲ್ ಫಾರ್ಮ್ ಕೂಡ ಬರ್ತಾ ಹೋಗ್ತೀನಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫಿನಾನ್ಸ್ ಏಜೆನ್ಸಿ. ಓಕೆ, ಈ ಮುದ್ರಾ ಬ್ಯಾಂಕ್ 3 ರೀತಿಯ ಸಾಲವನ್ನು ಕೊಡುತ್ತೆ. ಯಾವ 3 ರೀತಿಯ ಸಾಲಗಳು ಅಂತ ನೋಡುತ್ತಾ ಹೋಗಿದ್ರೆ, ಒಂದು ಶಿಶು, ಸೆಕೆಂಡ್ ಒನ್ ಕಿಶೋರ, ಥರ್ಡ್ ಒನ್ ತರುಣ. ಓಕೆ, ಮುದ್ರಾ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗಿದೆ ಅಂದರೆ 2015 ಏಪ್ರಿಲ್ 8ರಂದು. ಓಕೆ, ನೆಕ್ಸ್ಟ್, 2014 ಆಗಸ್ಟ್ 28ರಂದು ಜನ್ಧನ್ ಯೋಜನೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಜಾರಿಗೆ ತರ್ತಾರೆ. 2014ರಲ್ಲಿ ಹೊಸದಾಗಿ ಬಂದಂತಹ NDA ಗೌರ್ಮೆಂಟ್, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಭಾಷಣದಲ್ಲಿ, ಸ್ವಾತಂತ್ರ್ಯ ಭಾಷಣದಲ್ಲಿ ಆಗಸ್ಟ್ 15, 2014ರಂದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಬಗ್ಗೆ ಮಾತಾಡ್ತಾರೆ ತಮ್ಮ ಸ್ವಾತಂತ್ರ್ಯ ಭಾಷಣದಲ್ಲಿ. ಅದಾದಮೇಲೆ 2014 ಆಗಸ್ಟ್ 8ರಂದು ಜನ್ಧನ್ ಯೋಜನೆ ಜಾರಿಗೆ ಬರುತ್ತೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ, ಯಾರಿಗೆ ಅಕೌಂಟ್ ಇಲ್ವೋ ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಕೌಂಟ್ ಮಾಡಬೇಕು ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಕೊಡುವ ಉದ್ದೇಶದಿಂದ ಜನ್ಧನ್ ಯೋಜನೆಯನ್ನು ನರೇಂದ್ರ ಮೋದಿಯವರ ಸರ್ಕಾರ ಜಾರಿಗೆ ತರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನಾವು ಝೀರೋ ಅಕೌಂಟ್ ಕರಿತೀವಲ್ಲ ಅಥವಾ ಮೋದಿ ಅಕೌಂಟ್ ಕರಿತೀವಲ್ಲ, ಅದೇ ಜನ್ಧನ್ ಯೋಜನೆ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್, 1935 ಏಪ್ರಿಲ್ 1ರಂದು
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. 1935 ಏಪ್ರಿಲ್ 1 ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ? ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ. ಯಾವ ಕಾಯ್ದೆಯ ಮೂಲಕ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934ರ ಪ್ರಕಾರ ಹಾಗೂ ಹಿಲ್ಟನ್ ಯಂಗ್ ಕಮಿಟಿಯ ಶಿಫಾರಸಿನ ಮೇರೆಗೆ 1935 ಏಪ್ರಿಲ್ 1ರಂದು ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. 1935 ಏಪ್ರಿಲ್ 1ರಂದು ಸ್ಥಾಪನೆ ಆದಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿರುತ್ತೆ. ನಂತರ 1937ರಲ್ಲಿ ಕೆಲವು ಬರ್ದಿಲ್ಲ, ಅವುಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ, ಅದನ್ನು ಕೂಡ ನೋಟ್ಸ್ ಮಾಡ್ಕೊತಾ ಹೋಗ್ರಿ. 1937ರವರೆಗೆ ಕೋಲ್ಕತ್ತಾದಲ್ಲಿ ಕೇಂದ್ರ ಕಚೇರಿ ಇರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ನಂತರ 1937ರಲ್ಲಿ ಕೇಂದ್ರ ಕಚೇರಿಯನ್ನು ಕೋಲ್ಕತ್ತಾದಿಂದ ಮುಂಬೈಗೆ ವರ್ಗಿಸ್ತಾರೆ. ಓಕೆ, ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆದದ್ದು 1935ರಲ್ಲಿ ಒಂದು ಪ್ರೈವೇಟ್ ಬ್ಯಾಂಕ್ ಆಗಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನು ನಾವು ಬ್ಯಾಂಕುಗಳ ಬ್ಯಾಂಕ್ ಅಂತೀವಿ, ಕೇಂದ್ರ ಬ್ಯಾಂಕ್ ಅಂತೀವಿ, ಬ್ಯಾಂಕುಗಳ ತಂದೆ ಅಂತೀವಿ, ಬ್ಯಾಂಕ್ ಬಾಸ್ ಅಂತೀವಿ, ಬ್ಯಾಂಕುಗಳ ದೊಡ್ಡಣ್ಣ ಅಂತ ಕರಿತೀವಿ. ಓಕೆ, ಅದು ರಾಷ್ಟ್ರೀಕರಣವಾದದ್ದು 1949 ಜನವರಿ 1ರಂದು. 1949 ಜನವರಿ 1ರಂದು ಈ ಪ್ರೈವೇಟ್ ಬ್ಯಾಂಕನ್ನು ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ನೋಡ್ರಿ, 1875 ಜುಲೈ 9ರಂದು ಭಾರತದಲ್ಲಿ ಪ್ರಥಮ ಷೇರು ಮಾರುಕಟ್ಟೆ ಸ್ಥಾಪನೆ ಆಗುತ್ತೆ. ಯಾವುದದು? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 1975 ಜುಲೈ 9ರಲ್ಲಿ ಸ್ಥಾಪನೆ ಆಗೈತಿ. ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಪ್ರೇಮ್ಚಂದ್ ಮತ್ತು ರಾಯ್ಚಂದ್ ಎಂಬ ಇಂಡಸ್ಟ್ರಿಯಲಿಸ್ಟರು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಿದೆ ಅಂದರೆ ಮುಂಬೈಯಲ್ಲಿದೆ. ಅದರ ರಸ್ತೆ ಹೆಸರು ಏನಂದರೆ ದಲಾಲ್ ಸ್ಟ್ರೀಟ್. ಓಕೆ, ಇದನ್ನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ಮ್ಯಾಕ್ಸಿಮಮ್ ಟೈಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ದಲಾಲ್ ಸ್ಟ್ರೀಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಷೇರು ಮಾರ್ಕೆಟ್ಗೆ ಸಂಬಂಧಿಸಿದಂತಹ ಸ್ಟ್ರೀಟ್ ಯಾವುದು ಅಥವಾ ರಸ್ತೆ ಯಾವುದು ಅಂದರೆ ದಲಾಲ್ ಸ್ಟ್ರೀಟ್. ಓಕೆ, ಮತ್ತು ಶೇರ್ ಮಾರ್ಕೆಟಲ್ಲಿ ಎರಡು ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್. ಒಂದು ಬಿಯರ್ ಆ್ಯಂಡ್ ಇನ್ನೊಂದು ಬುಲ್, ಗೂಳಿ ಮತ್ತು ಕರಡಿ. ಷೇರು ಮಾರುಕಟ್ಟೆಯ ಮೌಲ್ಯ ಹೆಚ್ಚುತ್ತಾ ಹೋದರೆ ಅದನ್ನು ನಾವು ಬುಲ್ದಿಂದ ಕನ್ಸಿಡರ್ ಮಾಡ್ತೀವಿ. ಅಂದರೆ ಏನು? ಗೂಳಿಯ ಹೆಸರಿನಿಂದ ಅದನ್ನು ಕನ್ಸಿಡರ್ ಮಾಡ್ತೀವಿ. ಷೇರು ಮಾರುಕಟ್ಟೆಯ ವ್ಯಾಲ್ಯೂ ಕಂಟಿನ್ಯೂಸ್ ಆಗಿ ಇಳಿತಾ ಹೋದರೆ ಅದನ್ನು ನಾವು ಕರಡಿಯ ಎಂಬ ಹೆಸರಿನಿಂದ ಅಥವಾ ಬಿಯರ್ ಎಂಬ ಹೆಸರಿನಿಂದ ಕನ್ಸಿಡರ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಒನ್ 1917 ಜನವರಿ 9. ಇಲ್ಲ, ಇಟ್ ಈಸ್ ರಾಂಗ್. 1997 ಐ ಥಿಂಕ್ ಮೈ ಡಿಯರ್ ಫ್ರೆಂಡ್ಸ್. ವೇಟ್ ಒನ್ ಸೆಕೆಂಡ್. ಸರ್, ಇದನ್ನು ಕಟ್ ಮಾಡಿರಿ ಪ್ಲೀಸ್. ಓಕೆ, ನೆಕ್ಸ್ಟ್ ನೋಡ್ರಿ, 1917 ಅಲ್ಲ, 2017 ಜನವರಿ 9ರಂದು ನಾವು ಇಂಡಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜನ್ನ ಗುಜರಾತನ ಗಾಂಧಿನಗರ್ನಲ್ಲಿ ಸ್ಥಾಪನೆ ಮಾಡಿ. ತುಂಬ ಇಂಪಾರ್ಟೆಂಟ್. 1875ರಲ್ಲಿ ನಾವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜನ್ನ ಸ್ಥಾಪನೆ ಮಾಡಿದರೆ 2017 ಜನವರಿ 9ರಂದು ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್, ಇದು ಕೂಡ ಷೇರು ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಷೇರು ಮಾರುಕಟ್ಟೆ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 1988 ಏಪ್ರಿಲ್ 12ರಂದು ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನು ನಾವು ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಯಾವುದು? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಹೆಡ್ ಕ್ವಾರ್ಟರ್ ಮುಂಬೈ. 1988ರಲ್ಲಿ ಸ್ಥಾಪನೆ ಮಾಡ್ತೀವಿ. ಆದರೆ ಸೆಬಿಯನ್ನು 1992ರಲ್ಲಿ ಶಾಸನಾತ್ಮಕ ಪವರ್ನ ಕೊಡ್ತಾ ಹೋಗ್ತೀವಿ.
ಓಕೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನು ಕೆಲಸ ಮಾಡುತ್ತೆ ಅಂದರೆ ಭಾರತದಲ್ಲಿ ಷೇರು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುವ ಅಧಿಕಾರ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, 1948 ಜುಲೈ 1ರಂದು IFCI ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. IFCI ಅದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ನೋಡ್ತೀವಿ. 1948 ಜುಲೈ 1ರಂದು ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮುಖ್ಯ ಉದ್ದೇಶ ಏನಂದರೆ ಕೈಗಾರಿಕೆಗಳಿಗೆ ಹಣಕಾಸಿನ ಸಹಾಯವನ್ನು ಒದಗಿಸುವುದು. ಓಕೆ, ನೆಕ್ಸ್ಟ್ ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ನಂತರ 1955 ಜನವರಿ 1ರಂದು ICICI ಅಂದರೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ICIS 1950ರಲ್ಲಿ ಸ್ಥಾಪನೆ ಆಗುತ್ತೆ. ICICI ಫುಲ್ ಫಾರ್ಮ್ ಏನಂದರೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, 1964ರಲ್ಲಿ IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಅದರ ಕೇಂದ್ರ ಕಚೇರಿಯಲ್ಲಿ ಅಂದರೆ ಮುಂಬೈ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ 1990ರಲ್ಲಿ ಸಿಡ್ಬಿ ಸ್ಥಾಪನೆ ಆಗುತ್ತೆ. ಅದರ ಕೇಂದ್ರ ಕಚೇರಿಯಲ್ಲಿ ಅಂದರೆ ಲಕ್ನೋ, ಉತ್ತರ ಪ್ರದೇಶದ ನಾವು ಕಾಣ್ತಾ ಹೋಗ್ತೀವಿ. ಓಕೆ, ಸಿಡ್ಬಿ ಫುಲ್ ಫಾರ್ಮ್ ಏನಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಈ ಬ್ಯಾಂಕ್ ಏನು ಕೆಲಸ ಮಾಡುತ್ತೆ ಅಂದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಹಣಕಾಸನ್ನು ನೆರವು ನೀಡುವಂಥ ಕೆಲಸ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, 1988 ಜುಲೈ 9ರಂದು NHB ಅಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅದರ ಕೇಂದ್ರ ಕಚೇರಿ ನವದೆಹಲಿ ಇದೆ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ 1956 ಸೆಪ್ಟೆಂಬರ್ 1ರಂದು LIC ಸ್ಥಾಪನೆ ಆಗುತ್ತೆ. ಇದು ಒಂದು ಇನ್ಶೂರೆನ್ಸ್ ಕಂಪನಿಯ ಕೆಲಸ ಮಾಡುತ್ತೆ. LIC ಫುಲ್ ಫಾರ್ಮ್ ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ಏನು, 1966 ಡಿಸೆಂಬರ್ 19ರಂದು ADB ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅದರ ಕೇಂದ್ರ ಕಚೇರಿಯಲ್ಲಿ ಅಂದರೆ ಫಿಲಿಪೈನ್ಸ್ನ ಮನಿಲಾದಲ್ಲಿ ನಾವು ಅದರ ಕೇಂದ್ರ ಕಚೇರಿಯನ್ನು ಕಾಣ್ತೀವಿ. ಪ್ರಸ್ತುತವಾಗಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳು ಎಷ್ಟಂದ್ರೆ 67. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ADB ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಯಾವಾಗಂದರೆ 1966 ಡಿಸೆಂಬರ್ 19ರಂದು. ಮತ್ತು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಫಿಲಿಪೈನ್ಸ್ನ ಮನಿಲಾದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ರಿ, 1971ರಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್, ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ವರ್ಲ್ಡ್ ಎಕನಾಮಿಕ್ ಫೋರಮ್ ಸ್ಥಾಪನೆ ಆಗುತ್ತೆ. ಯಾವಾಗ? 1971ರಲ್ಲಿ. ವರ್ಲ್ಡ್ ಎಕನಾಮಿಕ್ ಫೋರಮ್ನ ಕೇಂದ್ರ ಕಚೇರಿಯಲ್ಲಿ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಕಲೋಗ್ನಿಯಲ್ಲಿ ನಾವು ವರ್ಲ್ಡ್ ಎಕನಾಮಿಕ್ ಫೋರಮ್ನ ಕೇಂದ್ರ ಕಚೇರಿಯನ್ನು ನೋಡ್ತೀವಿ.
ವರ್ಲ್ಡ್ ಎಕನಾಮಿಕ್ ಫೋರಂ ಸ್ಥಾಪನೆಯಾದದ್ದು 1971ರಲ್ಲಿ. ನೆಕ್ಸ್ಟ್ 1982 ಜುಲೈ 12ರಂದು ನಬಾರ್ಡ್ ಸ್ಥಾಪನೆ ಆಗುತ್ತೆ. ಅದರ ಕೇಂದ್ರ ಕಚೇರಿ ಮುಂಬೈ. ನಬಾರ್ಡ್ನ ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಅಂದರೆ ಈ ಬ್ಯಾಂಕ್ ಯಾರಿಗೆ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ ಅಂದರೆ ಕೃಷಿಗೆ ಮತ್ತು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಯಾವ ಬ್ಯಾಂಕ್ ಸಾಲ ಕೊಡುತ್ತೆ ಅಂದರೆ ನಬಾರ್ಡ್ ಬ್ಯಾಂಕ್, ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, 1991 ಜುಲೈ 24ರಂದು ಹೊಸ ಆರ್ಥಿಕ ನೀತಿ, ಅದು ಯಾವುದಂದರೆ LPG, ಲಿಬ್ರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ನ ಜಾರಿಗೆ ತರ್ತೀವಿ. 1991 ಜುಲೈ 24ರಂದು ಅಂದಿನ ಪ್ರಧಾನಿ ಯಾರಾಗಿರ್ತಾರೆ ಅಂದರೆ PV ನರಸಿಂಹರಾವ್ರವರು, ಹಾಗೂ ಅಂದಿನ ಹಣಕಾಸು ಸಚಿವರು ಯಾರಾಗಿರ್ತಾರೆ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 1991 ಜುಲೈ 24ರ ಹೊಸ ಆರ್ಥಿಕ ನೀತಿಯ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿರ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಏನು ಹೇಳ್ತೀನಿ, ಏನು ಬರಿತೀನಿ ಎಲ್ಲನೂ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲನೂ ಕ್ವಶನ್ಸ್ ಫ್ರೇಮ್ ಆಗುವಂಥ ಚಾನ್ಸಸ್ ಇರುವಂತಹ ಹೇಳ್ತಾ ಹೋಗ್ತೀನಿ, ಅಥವಾ ಆಲ್ರೆಡಿ ಕ್ವಶನ್ಸ್ ಫ್ರೇಮ್ ಏನೇನಾಗಿದೆ ಅದನ್ನು ಕೂಡ ಹೇಳ್ತಾ ಇದ್ದೀನಿ, ಬರಿತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಲಿ. ನೆಕ್ಸ್ಟ್ 31 ಅಕ್ಟೋಬರ್ 2013ರಂದು ನೂತನ ಜವಳಿ ನೀತಿಯನ್ನು ಜಾರಿಗೆ ತರ್ತಾರೆ. ಓಕೆ, ನೂತನ ಜವಳಿ ನೀತಿ ಯಾವಾಗ ಜಾರಿಗೆ ತಂದರೆ ಅಂದರೆ ಅಕ್ಟೋಬರ್ 31, 2013. ಆ ನೂತನ ಜವಳಿ ನೀತಿಯ ಅವಧಿ ಎಷ್ಟಂದರೆ 2013 ಮತ್ತು 2018ರವರೆಗೆ. ನೆಕ್ಸ್ಟ್ ನೋಡ್ರಿ, ಜನವರಿ 1944ರಲ್ಲಿ GRD ಟಾಟಾ ಅವರು ಬಾಂಬೆ ಯೋಜನೆಯನ್ನು ಜಾರಿಗೆ ತರ್ತಾರೆ. GRD ಟಾಟಾ ಅವರನ್ನು ಒಳಗೊಂಡಂತೆ 8 ಕೈಗಾರಿಕೋದ್ಯಮಿಗಳು ಸೇರಿ ಭಾರತದ ಯೋಜನೆಗಳಿಗೆ ನಾಂದಿ ಹಾಡಲು 1944 ಜನವರಿ 1ರಂದು ಬಾಂಬೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಅಂದರೆ ಏನು, ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ತಂದಂತಹ ಯೋಜನೆ ಇದಾಗಿದೆ. ನೆಕ್ಸ್ಟ್ ನೋಡ್ರಿ, 1944ರಲ್ಲಿ ಇದು ಸೀರಿಯಲ್ ಪ್ರಕಾರ, ಅದಕ್ಕೆ ನಾನು ಅಲ್ಲಿ ಜನವರಿ 1 ಅಂತ ಹಾಕಿದ್ದೀನಿ ನೋಡ್ರಿ. ಜನವರಿ 1944ರಲ್ಲಿ ಯಾವ ಯೋಜನೆ ಜಾರಿಗೆ ತರ್ತಾರೆ ಅಂದರೆ ಬಾಂಬೆ ಯೋಜನೆ ಜಾರಿಗೆ ತಂದವರು ಯಾರು, GRD ಟಾಟಾ ನೇತೃತ್ವದ 8 ಜನ ಇಂಡಸ್ಟ್ರಿಯಲಿಸ್ಟ್ ಕೂಡಿ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ನೋಡಿ, 1944ರಲ್ಲಿ SN ಅಗರ್ವಾಲ್ ಅವರು ಗಾಂಧಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದೇ ರೀತಿ ನೋಡಿ, 1945ರಲ್ಲಿ MN ರಾವ್ರವರು ಜನತಾ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ 1956ರಲ್ಲಿ ಜಯಪ್ರಕಾಶ್ ನಾರಾಯಣರವರು ಸರ್ವೋದಯ ಯೋಜನೆಯನ್ನು ಜಾರಿಗೆ ತರ್ತಾರೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈ 4 ಯೋಜನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಸೀರಿಯಲ್ ಪ್ರಕಾರ ನೆನಪಿಟ್ಕೊಳ್ರಿ, ಯಾವ ಯೋಜನೆ ಯಾವಾಗ ಜಾರಿಗೆ ಬಂದಿದೆ ಅಂತ ನೆನಪಿಟ್ಕೊಳ್ರಿ, ಆ ಯೋಜನೆಗಳನ್ನು ಯಾರು ಜಾರಿಗೆ ತಂದರು ಅಂತ ನೆನಪಿಟ್ಕೊಳ್ರಿ. ಐ ರಿಪೀಟ್ ಒನ್ಸ್ ಅಗೇನ್, ಜನವರಿ 1944ರಲ್ಲಿ GRD ಟಾಟಾ ಅವರ ನೇತೃತ್ವದಲ್ಲಿ 8 ಜನ ಕೈಗಾರಿಕೋದ್ಯಮಿಗಳು ಬಾಂಬೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಬಾಂಬೆ ಯೋಜನೆಯ ನಂತರ, ಐ ರಿಪೀಟ್, ಬಾಂಬೆ ಯೋಜನೆಯ ನಂತರ 1944ರಲ್ಲಿ SN ಅಗರ್ವಾಲ್ ಅವರು ಗಾಂಧಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ 1945ರಲ್ಲಿ MN ರಾವ್ರವರು ಜನತಾ ಯೋಜನೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ 1950ರಲ್ಲಿ ಜಯಪ್ರಕಾಶ್ ನಾರಾಯಣರವರು ಸರ್ವೋದಯ ಯೋಜನೆಯನ್ನು ಜಾರಿಗೆ ತರ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, 1950 ಮಾರ್ಚ್ 15ರಂದು ಯೋಜನಾ ಆಯೋಗದ ಸ್ಥಾಪನೆ. 1950 ಮಾರ್ಚ್ 15ರಂದು ಯೋಜನಾ ಆಯೋಗದ ಸ್ಥಾಪನೆ ಆಗುತ್ತೆ. ಈ ಯೋಜನಾ ಆಯೋಗ ಏನು ಕೆಲಸ ಮಾಡುತ್ತೆ ಅಂದರೆ ಪಂಚವಾರ್ಷಿಕ ಯೋಜನೆಗಳನ್ನು ರಚಿಸಿ ಅವ್ರಿಗೆ ಸಂಬಂಧಿಸಿದಂತೆ ಯಾವ ಯೋಜನೆಗೆ ಏನು ಪ್ರಾಶಸ್ತ್ಯ ನೀಡಬೇಕಂತ ಡಿಸೈಡ್ ಮಾಡೋರೆ ಯೋಜನಾ ಆಯೋಗ. ಆ ಡಿಸೈಡ್ ಮಾಡಿದ್ದನ್ನು ಯಾರು ಅನುಮೋದನೆ ಕೊಡ್ತಾರೆ ಅಂದರೆ 1952 ಆಗಸ್ಟ್ 6ರಂದು ಸ್ಥಾಪನೆಯಾದಂಥ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅದಕ್ಕೆ ಅನುಮೋದನೆ. ಓಕೆ, ನೀವು ಯೋಜನಾ ಆಯೋಗ ತಯಾರಿಸಿದಂಥ ಫೈಲ್ನ ಅದು ಅನುಮೋದನೆ ಕೊಡುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, 2015 ಜನವರಿ 1ರಂದು ನೀತಿ ಆಯೋಗವನ್ನು ಜಾರಿಗೆ ತರ್ತೀವಿ. ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆಯಾದಂಥ ಆಯೋಗ ಯಾವುದೇ ಅಂದರೆ ನೀತಿ ಆಯೋಗ. 2015 ಜನವರಿ 1ರಂದು ನೀತಿ ಆಯೋಗದ ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಆಲ್ರೆಡಿ ಹೇಳಿದ್ದೀನಿ, 1952 ಆಗಸ್ಟ್ 6ರಂದು 1952 ಆಗಸ್ಟ್ರಲ್ಲಿ ರಾಷ್ಟ್ರೀಯ ಜಲನೀತಿ ನ್ಯಾಷನಲ್ ವಾಟರ್ ಪಾಲಿಸಿನ ಜಾರಿಗೆ ತರ್ತಾರೆ ಕೇಂದ್ರ ಸರ್ಕಾರ. ಯಾವಾಗ? 1952 ಆಗಸ್ಟ್ರಲ್ಲಿ. ನೆಕ್ಸ್ಟ್ ನೋಡ್ರಿ, ಆಗಸ್ಟ್ 23, 1996ರಲ್ಲಿ ಬಂಡವಾಳ ಹಿಂತೆಗೆತ ಆಯೋಗ ಜಾರಿಗೆ ತರ್ತಾರೆ. ಐ ರಿಪೀಟ್ ಒನ್ಸ್ ಅಗೇನ್,
1952 ಆಗಸ್ಟ್ನಲ್ಲಿ ನ್ಯಾಷನಲ್ ವಾಟರ್ ಪಾಲಿಸಿ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಆಗಸ್ಟ್ 23, 1996ರಲ್ಲಿ ಬಂಡವಾಳ ಹಿಂತೆಗೆತ ಆಯೋಗವನ್ನು ಸ್ಥಾಪನೆ ಮಾಡ್ತೀವಿ. ನೆಕ್ಸ್ಟ್ 1948ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಮಿನಿಮಮ್ ವೇಜ್ ಆ್ಯಕ್ಟ್ ಜಾರಿಗೆ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್, ಲಾಟ್ ಆಫ್ ಟೈಮ್ಸ್ ರಿಪೀಟೆಡ್ ಕ್ವಶನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇದು ಒಂದೇ ಅಂತಲ್ಲ, ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್, ಬಟ್ ಮ್ಯಾಕ್ಸಿಮಮ್ ಟೈಮಲ್ಲಿ ಈ ಕ್ವಶನ್ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. 1948ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ನೋಡಿ, 1948ರಲ್ಲಿನೇ ಕೈಗಾರಿಕಾ ಕಾಯ್ದೆ ಒಂದು ಜಾರಿಗೆ ತರ್ತಾರೆ. ಅದನ್ನು ಕೈಗಾರಿಕಾ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಅಂತ ಕರಿತಾ ಹೋಗ್ತೀವಿ. ಭಾರತದಲ್ಲಿ ಕೈಗಾರಿಕೆ ಸಂಬಂಧಿಸಲ್ಪಟ್ಟಂತಹ ಪ್ರಥಮ ಕಾಯ್ದೆ ಯಾವುದಂದರೆ 1948ರ ಕಾಯ್ದೆ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ರಿ, 1969ರಲ್ಲಿ MRTP ಕಾಯ್ದೆ ಜಾರಿಗೆ ತರ್ತಾರೆ. MRTP ಫುಲ್ ಫಾರ್ಮ್ ಅಂದರೆ ಮೊನೋಪೋಲಿಸ್ಟಿಕ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆ್ಯಕ್ಟ್. ಮೊನೋಪೋಲಿಸ್ಟಿಕ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆ್ಯಕ್ಟ್ ಯಾವಾಗ ಜಾರಿಗೆ ಬರುತ್ತೆ ಅಂದರೆ 1969ರಲ್ಲಿ. ತುಂಬ ಇಂಪಾರ್ಟೆಂಟ್ಸ್, ಮ್ಯಾಕ್ಸಿಮಮ್ ಟೈಮ್ ಕೇಳಿದಂಥ ಕ್ವಶನ್ಸ್ ಇದು. ಇನ್ನು MRTPಯ ವಿಸ್ತೃತ ರೂಪ ಅಂತೂ ಕೂಡ ಕೇಳಿದ್ದಾರೆ. ಮತ್ತು MRTP ಯಾವಾಗ ಜಾರಿಗೆ ಬಂತು ಅಂತ ಕೂಡ ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿರಿ, 1973 ಫಾರೆನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್. ಓಕೆ, ಅಂದರೆ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ 1973ರಲ್ಲಿ ಜಾರಿಗೆ ಬರುತ್ತೆ. ಮುಂದೆ ಅದನ್ನು ಫೆರಾವನ್ನು ಫೇಮಾ ಆಗಿ ಚೇಂಜ್ ಮಾಡ್ತಾರೆ. ಅದು ಯಾವಾಗ ಬರುತ್ತೆ ಅಂತ ಮುಂದೆ ಹೇಳ್ತೀನಿ. 1930ರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತೆ. 1929-1930ರ ವರ್ಷದಲ್ಲಿ ಜಗತ್ತಿನಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತೆ. ಆ ಸಮಯದಲ್ಲಿ ಒಬ್ಬ ಫೇಮಸ್ ಅರ್ಥಶಾಸ್ತ್ರಜ್ಞ JM ಕೀನ್ಸ್ ಅವರು ಏನು ಹೇಳ್ತಾರೆ ಅಂದರೆ, ಹಳ್ಳವನ್ನು ತೆಗೆದು ಹಳ್ಳವನ್ನು ಮುಚ್ಚಿ ಅಂತ ಅಮೆರಿಕ ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಹಳ್ಳವನ್ನು ತೆಗೆದು ಹಳ್ಳವನ್ನು ಮುಚ್ಚೋದ್ರಿಂದ ಏನೂ ಡೆವಲಪ್ಮೆಂಟ್ ಆಗೋದಿಲ್ಲ. ಆದರೆ ಆ ಸಮಯದಲ್ಲಿ ಆ ಪ್ರೊಸೆಸ್ಸಲ್ಲಿ ಕಾರ್ಮಿಕರಿಗೆ ಕೆಲಸ ಸಿಗತ್ತೆ ಅಂತ ದೃಷ್ಟಿಯಿಂದ ಈ ವಾಕ್ಯವನ್ನು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, 1986-87ರಲ್ಲಿ ಝೀರೋ ಬಜೆಟ್ನ ಭಾರತ ಸರ್ಕಾರ ಮಂಡಿಸುತ್ತೆ. ಝೀರೋ ಬೇಸ್ಡ್ ಬಜೆಟ್ ಅಂದರೆ ಹಿಂದಿನ ಮುಂದಿನ ಯಾವುದೇ ವರ್ಷಗಳ ಅಂಕಿಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಝೀರೋ ಇಂದ ಸ್ಟಾರ್ಟ್ ಮಾಡಬೇಕು. ಝೀರೋ ಬೇಸ್ ಸ್ಟಾರ್ಟ್ ಫ್ರಮ್ ದಿ ಸ್ಕ್ರ್ಯಾಚ್, ಏನೇನೂ ಇಲ್ಲ, ಝೀರೋಯಿಂದ ಸ್ಟಾರ್ಟ್ ಮಾಡುವಂತಹ ಬಜೆಟ್ನ ನಾವು ಝೀರೋ ಬೇಸ್ಡ್ ಬಜೆಟ್ ಅಂತೂ ಅದನ್ನು ಕೂಡ ನಾವು ಭಾರತದಲ್ಲಿ ಮಂಡಿಸಿದ್ದೀವಿ. ಯಾವಾಗ ಅಂದರೆ 1986-87ರ ಆರ್ಥಿಕ ವರ್ಷದಲ್ಲಿ. ನೆಕ್ಸ್ಟ್ ನೋಡಿ, 2001ರಲ್ಲಿ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ನೆಕ್ಸ್ಟ್ ನೋಡಿ, 2005 ಡಿಸೆಂಬರ್ 16ರಂದು ಭಾರತ ನಿರ್ಮಾಣ ಯೋಜನೆಯನ್ನು ಜಾರಿಗೆ ತರ್ತೀವಿ. ನೆಕ್ಸ್ಟ್ 2000 ಡಿಸೆಂಬರ್ 25ರಂದು ಅಂತ್ಯೋದಯ ಅನ್ನ ಯೋಜನೆ ಕಾರ್ಯಕ್ರಮವನ್ನು ಜಾರಿಗೆ ತರ್ತೀವಿ. ನೆಕ್ಸ್ಟ್ ನೋಡಿ, 2001 ಡಿಸೆಂಬರಲ್ಲಿ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆಯನ್ನು ಜಾರಿಗೆ ತರ್ತೀವಿ. ಅಂದರೆ ಮನೆ ಯಾರಿಗಿರೋದಿಲ್ಲ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡುವಂತಹ ಯೋಜನೆ ಇದಾಗಿದೆ. ನೆಕ್ಸ್ಟ್ ನೋಡ್ರಿ, 1999 ಏಪ್ರಿಲ್ 1ರಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಅಂದರೆ ರೋಜ್ಗಾರ್ ಯೋಜನೆ ಅಂದರೆ ಉದ್ಯೋಗ ಇಲ್ಲದಂತಹ ಯುವಕರಿಗೆ, ಸ್ಕಿಲ್ಡ್ ಪರ್ಸನ್ಸ್ಗೆ ಉದ್ಯೋಗ ನೀಡುವಂಥ ಯೋಜನೆ ಇದಾಗಿದೆ. ನೆಕ್ಸ್ಟ್ 1997 ಡಿಸೆಂಬರ್ 1ರಂದು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ನೋಡ್ತೀವಿ. ಓಕೆ, ಇದು ನೋಡ್ರಿ, ಸ್ವರ್ಣ ಜಯಂತಿ ಗ್ರಾಮ ಅಂದರೆ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗವನ್ನು ನೀಡುವಂತಹ ಯೋಜನೆ ಇದಾದರೆ, 1997 ಡಿಸೆಂಬರ್ 1ರಲ್ಲಿ ರಚನೆಯಾದಂತಹ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಇದು ನಗರ ಪ್ರದೇಶದ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡುವಂಥ ಯೋಜನೆ ಇದಾಗಿದೆ. ನೆಕ್ಸ್ಟ್ ನೋಡಿ, 2000 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಜಾರಿಗೆ ತರ್ತೀವಿ. ನೆಕ್ಸ್ಟ್
1989 ಏಪ್ರಿಲರಲ್ಲಿ ಜವಾಹರಲಾಲ್ ರೋಜ್ಗಾರ್ ಯೋಜನೆ, 1989 ಅಕ್ಟೋಬರ್ನಲ್ಲಿ ನೆಹರು ರೋಜ್ಗಾರ್ ಯೋಜನೆ. ಈ ಎರಡು ಯೋಜನೆಗಳಿಗೆ ಏನು ಮೇನ್ ಡಿಫ್ರೆನ್ಸ್ ಅಂದರೆ, ಜವಾಹರ್ ರೋಜ್ಗಾರ್ ಯೋಜನೆ ಇದು ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗವನ್ನು ನೀಡುವಂಥ ಯೋಜನೆ. ನೆಹರು ರೋಜ್ಗಾರ್ ಯೋಜನೆ ಅಂದರೆ ಇದು ನಗರ ಪ್ರದೇಶದ ಜನರಿಗೆ ಉದ್ಯೋಗ ಏನು ಟ್ರಿಕ್ ಏನಂದರೆ, ನೇ ಎಲ್ಲಿರುತ್ತೆ, ನಗರ, ಸಿಂಪಲ್ ಥಿಂಗ್ಸ್. ಓಕೆ, ನೆಕ್ಸ್ಟ್ 1998ರಲ್ಲಿ ಫೇಮಾ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂದರೆ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದೇ ರೀತಿ ಅಲ್ಲಿ ನೋಡ್ರಿ 1973ರಲ್ಲಿ ಫೇರಾ ಈ ಯೋಜನೆಯನ್ನು ಜಾರಿಗೆ ತಂದಿದ್ರು. ಆದರೆ 1998ರಲ್ಲಿ ಫೇರಾವನ್ನು ರಿಪ್ಲೇಸ್ ಮಾಡಿ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ನ ರಿಪ್ಲೇಸ್ ಮಾಡಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಭಾರತ ಸರ್ಕಾರ ಜಾರಿಗೆ ತರುತ್ತೆ. ಯಾವಾಗ? 1998ರಲ್ಲಿ. ನೆಕ್ಸ್ಟ್ 2011 ಫೆಬ್ರವರಿಯಲ್ಲಿ ಸ್ವಾಭಿಮಾನ್ ಯೋಜನೆಯನ್ನು ಜಾರಿಗೆ ತರ್ತಾರೆ. ಏನಾದರ ಅರ್ಥ ಅಂದರೆ ಅ ಮೇಜರ್ ಫಿನಾನ್ಷಿಯಲ್ ಇನ್ಕ್ಲೂಸಿವ್ ಇನಿಷಿಯೇಟಿವ್. ನೆಕ್ಸ್ಟ್ 1998ರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಜಾರಿಗೆ ತರ್ತಾರೆ. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಇದು ಕೂಡ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆದಂಥ ಕ್ವಶನ್ಸ್. 1998ರಲ್ಲಿ KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ನ ಜಾರಿಗೆ ತರ್ತಾರೆ. ಓಕೆ, ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ, ರೈತರಿಗೆ ಬೆಳೆ ವಿಮೆಯನ್ನು ನೀಡುವುದು, ಅದರ ಜೊತೆಗೆ ರಿಯಾಯಿತಿ ದರದಲ್ಲಿ ಗೊಬ್ಬರ ನೀಡುವುದು, ಬೀಜಗಳನ್ನು ನೀಡುವುದು, ಕೀಟನಾಶಕಗಳನ್ನು ನೀಡುವುದು, ಇನ್ನೂ ಅನೇಕ ಯೋಜನೆಗಳನ್ನು ಈ ಸ್ಕೀಮಲ್ಲಿ ಜಾರಿಗೆ ತರ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ 1999ರಲ್ಲಿ ರಾಷ್ಟ್ರೀಯ ಕೃಷಿ ಭೀಮಾ ಯೋಜನೆ ಅಂದರೆ ಇದು ಕೃಷಿಗೆ ಇನ್ಶೂರೆನ್ಸ್ ನೀಡುವಂತಹ ಯೋಜನೆ ಇದಾಗಿದ್ದು ಮೈ ಡಿಯರ್ ಫ್ರೆಂಡ್ಸ್. ಅದು 1999ರಲ್ಲಿ ಜಾರಿಗುತ್ತೆ. ನೆಕ್ಸ್ಟ್ ನೋಡ್ರಿ 1965ರಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜಾರಿಗೆ ಬರುತ್ತೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ನವದೆಹಲಿ. ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆದಂತಹ ಕ್ವಶನ್. 1965ರಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಅದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ನಾನು ಕೆಲವು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಕೆಲವು ಟೈಮ್ ಲೈನ್ನ, ಇಸ್ವಿಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಚರ್ಚೆ ಮಾಡಿದ್ದೀನಿ. ಓಕೆ, ಮುಂದಿನ ತರಗತಿಯಲ್ಲಿ ಇದರ ಪಾರ್ಟ್ 2 ನೋಡೋಣ ಅಂತ ಹೇಳುತ್ತಾ, ಇಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಮ್ಯಾಕ್ಸಿಮಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳುತ್ತಾ, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ, ಇಲ್ಲಿವರೆಗೂ ಈ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.